ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. 2 ದಿವಸ ಆಯಿತು ಬ್ಲಾಗ್ ಬಂದಿಲ್ಲ. ಏನಕ್ಕೆ ಬಂದಿಲ್ಲ ಅಂದರೆ ಕಾರಣ ಅಂದರೆ ನೀವು ನೋಡ್ಬೋದು, ನಾನು ಎಲ್ಲಿದ್ದೀನಿ ಅಂತ ನೀವು ನನಗೆ ಕೇಳ್ಬೋದು, ಗೆಸ್ ಮಾಡ್ಬೋದು. ನಾನು 2 ದಿವಸ ಏನಕ್ಕೆ ಬ್ಲಾಗ್ ಹಾಕಿಲ್ಲ ಅಂದರೆ ಲಾಸ್ಟ್ ಬಡ್ಡೇದು ವಿಡಿಯೋ ಅಥವಾ ಬ್ಲಾಗ್ ಮಾಡಿದ್ದೀನಿ. ಅದಕ್ಕೆ ಬಿಟ್ಟು ಮತ್ತೆ 2 ದಿವಸ ಆದಮೇಲೆ ಬ್ಲಾಗ್ ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ನಾನು ಕೆಲಸಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಕೆಲಸ ಏನಂತ ನೀವು ನೋಡ್ತಾ ಇದ್ದೀರಲ್ಲ, ನೀವು ನೋಡಿ ಗೆಸ್ ಮಾಡ್ಬೋದು. ನಾನು ಅಡುಗೆ ಮಾಡಲಿಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಏನಕ್ಕಂದರೆ ಅಡುಗೆ ಮಾಡೋದು ಅಂದರೆ ನಾನು ರಿಲೇಟಿವೇ ಫ್ರೆಂಡ್ಸ್ ಅವ್ರ ಮನೆಯಲ್ಲಿ ಬಂದಿದ್ದೀನಿ. ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು ಅಂತಂದ್ಬಿಟ್ಟು ಕೆಲಸಕ್ಕೆ ಬಂದಿದ್ದೀನಿ. ಕೆಲಸ ಅಂದರೆ ಏನೋ ಅಷ್ಟೇನು ಹಾಡಿಲ್ಲ ಫ್ರೆಂಡ್ಸ್. ಏನು ಮನೆಯಲ್ಲಿ ಅಡುಗೆ ಮಾಡ್ತೀವಲ್ಲ ಅದೇ ಕೆಲಸಕ್ಕೆ ಬಂದಿದ್ದೀನಿ. ಡೈಲಿ ಒಂದು 500 ಕೊಡ್ತೀವಿ ಅಂದರೆ ಮತ್ತೆ ಯಾಕೆ ಬಿಡಬೇಕು ಫ್ರೆಂಡ್ಸ್. ಇಲ್ಲೇ ಮನೆ ಹತ್ತಿರನೇ ಇದೆ, ಮದುವೆದು ಮನೆ ಇದೆ. ಅವರು ರಿಲೇಟಿವೇ ಫ್ರೆಂಡ್ಸ್. ಹಾಗಾಗಿ ಕೂತ್ಕೊಂಡು ಏನು ಮಾಡೋದು, ಹಾಗಾಗಿ ಬಂದಿದ್ದೀನಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇಲ್ಲೇ ಮನೆ ಹತ್ರನೇ ಇದೆ ಫ್ರೆಂಡ್ಸ್, ದೂರ ಕೂಡ ಇಲ್ಲ. ಹಾಗಾಗಿ ಕೆಲಸ ಅಂದರೆ ಅಡುಗೆ ಅಂತೂ ನನಗೆ ಬರುತ್ತೆ ಅಲ್ವಾ, ಹಾಗಾಗಿ ಮನೆಯಲ್ಲಿ ಕೂಡ ಬೇಗನೆ ಕೆಲಸ ಆಗಿತ್ತು. ಹಾಗಾಗಿ ಒಂದು 4 ದಿವಸ ಕೆಲಸ ಇತ್ತು ಫ್ರೆಂಡ್ಸ್. ಹಾಗಾಗಿ ಕೆಲಸಕ್ಕೂ ಹೋಗಿದ್ದೀನಿ. ಅದೇ ಏನು ಕೆಲಸ ಅಂತಂದರೆ ರೆಸಿಪಿ ಮಾಡೋದು, ಮತ್ತು ಪೂರಿ, ಮತ್ತು ಈ ಥರ ನೋಡ್ತಾ ಇದ್ರಲ್ಲ ನೀವು, ಇದೆಲ್ಲ ಮಾಡೋದು. ಒಂದು ಎಷ್ಟಕ್ಕೆ 10 ಗಂಟೆಗೆ ಹೋಗಿ 5 ಗಂಟೆಗೆ ಮನೆಗೆ ಬರೋದು ಫ್ರೆಂಡ್ಸ್. ಹಾಗಾಗಿ ಒಂದು 4 ದಿವಸನೇ ಫ್ರೆಂಡ್ಸ್, ಜಾಸ್ತಿ ಏನು ಡೈಲಿ ಇರಲ್ಲ. ಅವೇ ಏನಾದರೂ ಸುಮ್ಮನೆ ಕೂತ್ಕೊಂಡ್ರೆ ವೇಸ್ಟ್ ಅಲ್ಲ ಫ್ರೆಂಡ್ಸ್, ಅವೇ ಏನಾದರೂ ಆಗುತ್ತಲ್ಲ ಅಮೌಂಟು. ಹಾಗಾಗಿ ಬಂದಿದ್ದೀನಿ. ರೀಲ್ಸ್ ಕೂಡ ಹಾಕ್ತಾಯಿದ್ದೀನಿ. ನೋಡಿ ನೀವು ಯಾವ ರೀತಿ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಪೂರಿ ಲಟ್ಟಿಸ್ತಾ ಇದ್ದೀನಿ ಫ್ರೆಂಡ್ಸ್. ಪೂರಿ ಅಂದರೆ ಒಂದು 60 ಜನ ರಿಲೇಟಿವ್ ಅಂದರೆ ಅರಿಶಿಣ ಶಾಸ್ತ್ರ ಫ್ರೆಂಡ್ಸ್. ಹಾಗಾಗಿ ಅವ್ರದ್ದು ಅರಿಶಿಣ ಶಾಸ್ತ್ರ ಒಂದು 3 ದಿವಸ ಮಾಡ್ತಾರಂತೆ ಫ್ರೆಂಡ್ಸ್. ಅಂದರೆ ಅವರು ಇರೋರು ತೆಲುಗು ಜನ ಫ್ರೆಂಡ್ಸ್. ಅವರು ಅಂದರೆ ನನಗೆ ತುಂಬ ಅಂದರೆ ತುಂಬ ಕ್ಲೋಸು. ಅವರು ಒಂದು ಮಿನಿಮಮ್ ಒಂದು 5-6 ವರ್ಷದಿಂದ ತುಂಬ ಕ್ಲೋಸು. ಹಾಗಾಗಿ ಬಂದಿದ್ದೀನಿ. ಇಲ್ಲಾಂದರೆ ಹೊಸಬ್ರು ಯಾರಾದರೂ ಇದ್ದರೆ ನಾನು ಹೋಗ್ತಿರ್ಲಿಲ್ಲ ಫ್ರೆಂಡ್ಸ್. ಹಾಗಾಗಿ ಪೂರ್ತಿ ಮನೆಯವ್ರ ಥರನೇ ಇದ್ದಾರೆ. ಹಾಗಾಗಿ ಬಂದಿದ್ದೀನಿ ಅಷ್ಟೇ, ಅದಕ್ಕೆ ಬಿಟ್ಟರೆ ಇನ್ನೇನಿಲ್ಲ. ಇವಾಗ ಪೂರಿ ನಾನು ಮಾಡಿದ್ದೀನಿ ಆಲ್ರೆಡಿ. ಪೂರಿ ಮಾಡೋದಾಯಿತು. ಇವಾಗ ತರಕಾರಿ, ಪೂರ್ತಿ ತರಕಾರಿ ಮಿಕ್ಸ್ ಏನು ರೆಸಿಪಿ ಮಾಡ್ತಾರಲ್ಲ ಫ್ರೆಂಡ್ಸ್, ಅದು ಯಾವ ರೀತಿ ಮಾಡ್ತಾರಂತ ನೀವೇ ನೋಡಿ. ಅಲ್ಲಿ ಯಾವ ರೀತಿ ಮಾಡ್ತಾರೆ, ಒಂದು 60-70 ಜನಕ್ಕೆ ಊಟ ಮಾಡೋಷ್ಟು ಅಡುಗೆ ಮಾಡಬೇಕು. ಅಂದರೆ ನಾನು ಎಲ್ಲ ಕಟ್ ಮಾಡಿ ಕೊಡಬೇಕು ಫ್ರೆಂಡ್ಸ್. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಟೊಮೊಟೊ ಅದೆಲ್ಲ ಕಟ್ ಮಾಡಿರೋದು ನಾನೇ ಫ್ರೆಂಡ್ಸ್. ಅಡುಗೆ ಮಾಡೋರು ಅವ್ರ ಅಣ್ಣ ಏನು ಕಾಣಿಸ್ತಾ ಇದ್ದಾರಲ್ಲ ಅಡುಗೆ ಮಾಡೋರು, ಅವರಿಗೆ ನಾನೆಲ್ಲ ಕಟ್ ಮಾಡಿ ಕೊಡಬೇಕು. ಸುಮ್ಮನೆ ಮನೆಗೆ ಕೂತ್ಕೊಂಡ್ರೆ ವೇಸ್ಟ್ ಅಲ್ಲ ಫ್ರೆಂಡ್ಸ್. ಇಲ್ಲೇ ಹತ್ತಿರನೇ ಇದೆ, ಒಂದು ದೂರ ಕೂಡ ಇಲ್ಲ. ಒಂದು ಮಿನಿಮಮ್ ಒಂದು 5 ದಿವಸ ಇದೆ. ಹಾಗಾಗಿ ಏನಕ್ಕಾದರೂ ಅಮೌಂಟ್ ಆಗುತ್ತೆ ಅಂದ್ಬಿಟ್ಟು ಹೋಗಿದ್ದೀನಿ. ಚೆನ್ನಾಗಿ ಅನ್ನಿಸ್ತು ಫ್ರೆಂಡ್ಸ್. ನನಗೆ ಅಷ್ಟೇನು ಹಾಡಿಲ್ಲ, ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ಕೆಲಸ ಮಾಡೋದು ಅದೆಲ್ಲ ಏನಿಲ್ಲ ಫ್ರೆಂಡ್ಸ್. ಮನೇಲಿ ದಿನ ಅಡುಗೆ ಮಾಡೋದೇ ಇರುತ್ತಲ್ಲ, ಹಾಗಾಗಿ ಏನು ಹೊಸದೇನಿಲ್ಲ, ಹಾಡಂತ ಏನಿಲ್ಲ. ಹಾಗಾಗಿ ಪಾಪ ಅವರಿಗೆ ನನಗೆ ಕೇಳಿದ್ರು, ಒಂದೇ ಸಲಕ್ಕೆ ಕೇಳಿದ್ರು. ಸುಮ್ಮನೆ ಅಂದರೆ ತುಂಬ ದೂರದವರು ಇಲ್ಲ, ಒಂದು 5 ವರ್ಷದಿಂದ ಜಾಸ್ತಿನೇ ಕ್ಲೋಸ್ ಅಂತ ಹೇಳ್ತೀನಿ. ಅವ್ರದ್ದು ಹತ್ರನೇ ಹೋಗಿದ್ದೀನಿ. ಅಂದರೆ ಅವ್ರ ಮಗಳದು ಮದುವೆ ಇದೆ, ಹಾಗಾಗಿ ಹೋಗಿದ್ದೀನಿ. ಅದಕ್ಕಾಗೆ ಬ್ಲಾಗ್ ಬಂದಿಲ್ಲ ಫ್ರೆಂಡ್ಸ್. ಇದ್ದಿದ್ದು ಹೇಳೋಕ್ಕೇನು, ಅದಕ್ಕಾಗಿಯೇ ಬ್ಲಾಗ್ ಬಂದಿಲ್ಲ. ಡೈಲಿ ಮನೆ ಬ್ಲಾಗ್ ಬರ್ತಿತ್ತು, ಆದರೆ ಕೆಲ್ಸಕ್ಕೆ ಬಂದಿದ್ದೀನಲ್ಲ, ಹಾಗಾಗಿ ಅಲ್ಲಿ ಕೆಲಸದ್ದು ವಿಡಿಯೋ ಕೂಡ ನಾನು ಮಾಡಿ ಹಾಕಿದ್ದೀನಿ. ಅಂದರೆ ನಾನು ಕೆಲಸ ಏನು ಮಾಡ್ತೀನಿ ಅದೆಲ್ಲ ಬೇಕಲ್ಲ ಫ್ರೆಂಡ್ಸ್ ನಿಮಗೂ ಕೂಡ. ಹಾಗಾಗಿ ನಾನು ಈ ಥರ ತರಕಾರಿ ಕಟ್ ಮಾಡಲಿಕ್ಕೆ ಒಂದು 5 ದಿವಸ ಕೆಲಸ ಇತ್ತು. ಹಾಗಾಗಿ ಇದು 2ನೇ ದಿವಸ ಫ್ರೆಂಡ್ಸ್. ನಿನ್ನೆ ಹೋಗಿದ್ದು ನಾನು ವೀಡಿಯೋ ಮಾಡಿಲ್ಲ, ಅಂದರೆ ಪಬ್ಲಿಕ್ ಜಾಸ್ತಿ ಜನ ಇದರಲ್ಲಿ, ಹಾಗಾಗಿ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ. ನಿನ್ನೆ ಅಂದರೆ 3 ದಿವಸ ಅರಿಶಿಣ ಹಚ್ತಾರೆ, 3 ಇಲ್ಲ 5 ದಿವಸ ಹಚ್ತಾರೆ. ಸ್ಟಾರ್ಟಿಂಗ್ ಪಬ್ಲಿಕ್ ಇರುತ್ತಲ್ಲ ಫ್ರೆಂಡ್ಸ್, ಹಾಗಾಗಿ ಇದು 2ನೇ ದಿವಸದ ಬ್ಲಾಗ್ ನಾನು ಅಂದರೆ ನಾನು ಅಡುಗೆ ಮಾಡಲಿಕ್ಕೆ ಹೋಗಿರೋದು 2ನೇ ದಿವಸದ್ದು. ಇವತ್ತು ಪಬ್ಲಿಕ್ ಇಲ್ಲ, ಹಾಗಾಗಿ ಮಾಡ್ಬೋದು ವಿಡಿಯೋ. ನಮ್ಮ ಸಬ್ಸ್ಕ್ರೈಬ್ ಅವರಿಗೂ ಕೂಡ ಗೊತ್ತಾಗುತ್ತೆ ನಾನು ಏನಕ್ಕೆ ವಿಡಿಯೋ ಹಾಕ್ತಾಯಿಲ್ಲ ಅಂತ ಅಂದ್ಬಿಟ್ಟು, ಗೊತ್ತಾಗುತ್ತೆ ಅಂದ್ಬಿಟ್ಟು ನಾನು ಇವತ್ತು ವಿಡಿಯೋ ಮಾಡಿದ್ದೀನಿ. ನಿಮಗೆ ನಾನು ಕೆಲಸಕ್ಕೆ ಹೋಗಿರೋದು ನಿಮಗೆ ಯಾವ ರೀತಿ ಅನ್ನಿಸ್ತದೆ ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ನಾನು ಅದಕ್ಕೆ ಎಕ್ಸೆಪ್ಟ್ ಮಾಡಿಕೊಂಡು ನಿಮಗೆ ರಿಟರ್ನ್ ರಿಪ್ಲೈ ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್. ಇವಾಗ ಅದಕ್ಕೆ ಏನೇನೆಲ್ಲ ಆ್ಯಡ್ ಮಾಡಿದ್ದಾರೆ ಅಂದರೆ
ಜೀರಿಗೆ, ಸಾಸಿವೆ, ಮೆಂತ್ಯ ಅಂದರೆ ಕಸೂರಿ ಮೆಂತಿ, ಮತ್ತು ಈರುಳ್ಳಿ, ಹಸಿ ಮೆಣಸಿನ್ಕಾಯಿ ಮತ್ತು ಒಣ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಅದ್ರಕ್ ಅಂದರೆ ಅಲ್ಲ ಬೆಳಗಡ್ಡಿ ಪೇಸ್ಟು, ಮತ್ತು ಸಾಲ್ಟು ಸ್ವಲ್ಪ ಮೆತ್ತಗೆ ಆಗ್ಬಿಟ್ಟು ಅಂದ್ಬಿಟ್ಟು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದ್ದಾರೆ. ಇವಾಗ ಟೊಮೊಟೊ ನೋಡಿ ಫ್ರೆಂಡ್ಸ್, ಟೊಮೊಟೊ ತರಕಾರಿದು ರೆಸಿಪಿ ಫ್ರೆಂಡ್ಸ್ ಇದು. ಟೊಮೊಟೊ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿದ್ದಾರೆ, ಅದೆಲ್ಲ ಕಟ್ ಮಾಡಿರೋದು ನಾನೇ ಫ್ರೆಂಡ್ಸ್. ಎಷ್ಟು 10 ಗಂಟೆಗೆ ಹೋಗಿದ್ದೀನಿ ನಾನು. ವಿಡಿಯೋ ತೆಗೆಯುವಾಗ 12 ಆಗಿತ್ತು ನೋಡಿ ಫ್ರೆಂಡ್ಸ್, 12 ಆಗಿತ್ತು. ಇನ್ನು ಪೂರಿ ಆಯಿತು ಮಾಡೋದು, ಮತ್ತು ಪಾಪಡ್ ಕರ್ದಿದ್ದಾಯಿತು, ಮತ್ತು ವೈಟ್ ರೈಸು, ಮತ್ತು ಬಿರಿಯಾನಿ ಅಂದರೆ ತರಕಾರಿ ಬಿರಿಯಾನಿ ಮಾಡಿದ್ದಾಯಿತು. ಇವಾಗ ತರಕಾರಿ ರೆಸಿಪಿ ಮತ್ತು ಇನ್ನೂ ಏನು ಉಳ್ಕೊಂಡಿದೆ ಅಂದರೆ ಹಲ್ವಾ, ಕ್ಯಾರೆಟ್ ಹಲ್ವಾ ಇನ್ನೂ ಮಾಡಬೇಕು ಫ್ರೆಂಡ್ಸ್. ಅದು ಶೇರ್ ಮಾಡಲಿಕ್ಕಾಗಲ್ಲ, ಅದು ತುಂಬ ಅಂದರೆ ತುಂಬ ಲೇಟ್ ಆಗುತ್ತೆ ಫ್ರೆಂಡ್ಸ್. ಪೂರ್ತಿ ಲಾಸ್ಟಲ್ಲಿ ಮಾಡಂತ ಹೇಳಿದಾರಂತೆ, ಹಾಗಾಗಿ ಅದು ತುರ್ದಿಕ್ಕಿದ್ದೀನಿ ಫ್ರೆಂಡ್ಸ್ ಕ್ಯಾರೆಟು. ಮತ್ತು ಸ್ವಲ್ಪ ಟೊಮೊಟೊ ಕೂಡ ಆ್ಯಡ್ ಮಾಡಾದಮೇಲೆ ಸಾಲ್ಟ್ ಆ್ಯಡ್ ಮಾಡಬೇಕು ಅಂತ ನಾನು ಹೇಳ್ತಾನೆ ಇರ್ತೀನಲ್ಲ ಫ್ರೆಂಡ್ಸ್. ಬೇರೆಯವರು ಕೂಡ ಅದೇ ಥರ ಮಾಡ್ತಾರೆ ನೋಡಿ. ಟೊಮೊಟೊ ಆ್ಯಡ್ ಮಾಡಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಆ ಟೊಮೊಟೊ ಬೇಯೋಕ್ಕೆ ಸಾಲ್ಟ್ ಆದಮೇಲೆ ಟರ್ಮರಿ ಆದಮೇಲೆ ಚಿಲ್ಲಿ ಪೌಡರ್ ಆದಮೇಲೆ ಒಂದು ಸ್ವಲ್ಪ ತರಕಾರಿ ಮಸಾಲೆ ಇರುತ್ತಲ್ಲ ಫ್ರೆಂಡ್ಸ್, ಅಂದರೆ ನಾನ್ ವೆಜ್ ಅಲ್ಲ, ವೆಜ್ ತರಕಾರಿ ಮಸಾಲೆ ಇರುತ್ತಲ್ಲ ಅದು ಆ್ಯಡ್ ಮಾಡ್ತಾರೆ. ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ತಾರೆ. ಅಣ್ಣ ತುಂಬ ಅಂದರೆ ತುಂಬ ಅವರು ಕೂಡ ಕರ್ನಾಟಕದವರೇ ಫ್ರೆಂಡ್ಸ್. ಹೇಳಬೇಕೇನೆಂದರೆ ಅವರು ಕೂಡ ಕರ್ನಾಟಕದವರೇ ಪಾಪ. ತುಂಬ ಚೆನ್ನಾಗಿ ಮಾತಾಡ್ತಾರೆ ನಿಜ ಹೇಳಬೇಕು ಅಂದರೆ. ಅದು ಏನು ರಸ ಅಂದರೆ ಗೊತ್ತಾಯ್ತಾ ಫ್ರೆಂಡ್ಸ್ ನಿಮಗೆ? ಹುಣಸೆ ಹಣ್ಣಿನ ರಸ ಅದು. ಅಂದರೆ ಸ್ವಲ್ಪ ಆ್ಯಡ್ ಮಾಡಿದ್ರೆ ಅಂದ್ರೆ ಸಂಜೆ ತನಕ ಊಟ ಮಾಡಬೇಕಲ್ಲ ಫ್ರೆಂಡ್ಸ್ ಅವರು, ಹಾಗಾಗಿ ಸೀದೋಗಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿ ಏನಿಲ್ಲ, ಎಲ್ಲ ತರಕಾರಿ ಇರುತ್ತಲ್ಲ ಫ್ರೆಂಡ್ಸ್, ಅದು ಪ್ರತಿಯೊಂದು ಹಾಲು ಮತ್ತು ಬಿನೀಸು ಪ್ರತಿಯೊಂದು ಇರುತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಆ್ಯಡ್ ಮಾಡ್ತಾಯಿದ್ದಾರೆ. ನನಗೂ ಚೆನ್ನಾಗಿ ಅನ್ನಿಸ್ತು ಫ್ರೆಂಡ್ಸ್ ನಿಜ ಹೇಳಬೇಕಂದ್ರೆ. ಅಷ್ಟು ಹಾಡು ಕೂಡ ಇಲ್ಲ ಇಲ್ಲೇ ಅಂದರೆ ನಮ್ಮ ಮನೆ ಪಕ್ಕನೇ. ನಾನು ವ್ಲಾಗ್ ಎನಿ ಟೈಮ್ ಮಾಡ್ತೀನಲ್ಲ, ಆ ವ್ಲಾಗಲ್ಲಿ ಸ್ಕೂಲ್ ತೋರಿಸ್ತೀನಿ ನೋಡಿ ನಾನು, ಆ ಸ್ಕೂಲ್ ಪಕ್ಕನೇ ಇರೋದು ಆ ಮನೆ. ಹಾಗಾಗಿ ಹೋಗಿದ್ದೀನಿ ಅಷ್ಟೇ. ಬೇರೆ ಯಾರಾದರೂ ಹೊಸಬರಿದ್ದರೆ ನಾನು ಹೋಗ್ತಿರಲಿಲ್ಲ ಫ್ರೆಂಡ್ಸ್, ನಿಜ ಹೇಳಬೇಕಂದ್ರೆ ಹೋಗ್ತಿರಲಿಲ್ಲ. ಮನೇಲಿ ಕೂಡ ಆ ಥರ ಕಳಿಸೋದಿಲ್ಲ. ಅವರು ಸ್ವಲ್ಪ ಕ್ಲೋಸ್ ಇದ್ದಾರೆ ಅಂದ್ಬಿಟ್ಟು ಹೋಗಿದ್ದೀನಿ ಅಷ್ಟೇ. ಇಲ್ಲಾಂದರೆ ಬೇರೆಯವರು ಹೊಸಬರು ಇದ್ದರೆ ಕಳಿಸಲ್ಲ ಫ್ರೆಂಡ್ಸ್. ಇವಾಗ ತರಕಾರಿ ಎಲ್ಲ ಹಾಲು ಮೊದಲೇ ಕುದಿಸ್ಕೊಂಡಿಟ್ಟಿದ್ದಾರೆ ಫ್ರೆಂಡ್ಸು. ಹಾಲು ಯಾವಾಗ ಆ್ಯಡ್ ಮಾಡಿದ್ದಾರೆ ನೋಡಿ. ಸ್ವಲ್ಪ ಮಿಸ್ ಆಗಿದೆ, ಅದು ನಾನು ಬಾಯಿಯಿಂದ ಹೇಳ್ತೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ಇವಾಗ ಅದಕ್ಕೆ ಹಾಲಿಗೆ ಕುಕ್ಕರಲ್ಲಿ ಕಟ್ ಮಾಡಿರೋ ಹಾಲಿಗೆ ಕುದಿಸ್ಕೊಂಡಿದ್ದಾರೆ ಫ್ರೆಂಡ್ಸು. 1-2 ವಿಜಲ್ ಹೊಡಿಸ್ಬಿಟ್ಟು ಹಾಗೆ ಬಿಟ್ಟಿದ್ದಾರೆ. ಒಂದು 5 ನಿಮಿಷ ಆದಮೇಲೆ ಹಾಲು ಕುದಿಸ್ಕೊಂಡಾದಮೇಲೆ ಸ್ವಲ್ಪ ಹಾಲು ಆ್ಯಡ್ ಮಾಡಿ ಒಂದು ಸ್ವಲ್ಪ ಬಿನೀಸು ಮತ್ತು ಹಾಲು ಎರಡೂ ಆ್ಯಡ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಒಗ್ಗರಣೆಯಲ್ಲಿ. ಮತ್ತು ಒಂದು ಸ್ವಲ್ಪ ಎಳ್ಳು ಮತ್ತು ಶೇಂಗಾ ಬೀಜ ಇವೆರಡು ಹುರಿದು ಅದರಲ್ಲಿ ಆ್ಯಡ್ ಮಾಡಿದ್ದಾರೆ. ಸ್ವಲ್ಪ ಇನ್ನೊಂದು ಸ್ವಲ್ಪ ಕುದ್ದಾದಮೇಲೆ ಆ್ಯಡ್ ಮಾಡ್ತಾರಂತೆ. ಅಂದರೆ ಇಲ್ಲಿ ಮದುವೆಯಲ್ಲಿ ಸ್ವಲ್ಪ ಬೇರೆಯೇ ಇವಾಗ ಕಾಣಿಸ್ತಾ ಇದೆ ನೋಡಿ ಪುಡಿ, ಶೇಂಗಾ ಪುಡಿ, ಎಳ್ಳು ಪುಡಿ ಇದೆರಡು ಮಿಕ್ಸಿಯಲ್ಲಿ ನಾನೇ ಹಾಕ್ಕೊಟ್ಟಿದ್ದೀನಿ ಫ್ರೆಂಡ್ಸ್, ನಾನೇ ಮಿಕ್ಸ್ ಮಾಡಿಕೊಟ್ಟಿದ್ದೀನಿ. ಇವಾಗ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಇದು ಚೆನ್ನಾಗಿ ಕುದ್ದರೆ ಪೂರಿ ಜೊತೆ ಸೂಪರಾಗಿರುತ್ತೆ. ಸ್ಟಾರ್ಟಿಂಗಲ್ಲಿ ನಾನು ಪೂರಿ ಮಾಡಿದ್ದೀನಲ್ಲ ಫ್ರೆಂಡ್ಸ್, ಆ ಪೂರಿ ಜೊತೆ ಊಟ ಮಾಡಲಿಕ್ಕೆ ಬೇಕಲ್ಲ, ಬಂದವರಿಗೆ ಏನಾದರೂ ಗಟ್ಟಿ ರೆಸಿಪಿ ಕೇಳ್ತಾರಲ್ಲ ಫ್ರೆಂಡ್ಸ್ ಫಂಕ್ಷನ್ಗಳಲ್ಲಿ. ಹಾಗಾಗಿ ನನ್ನ ಧ್ವನಿ ಸ್ವಲ್ಪ ತುಂಬ ಚೇಂಜ್ ಅಂತ ಅನ್ನಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ನಿಮಗೆ. ಕೋಲ್ಡಿಂದ ಸ್ವಲ್ಪ ಜಾಸ್ತಿನೇ ಆಗಿದೆ ಫ್ರೆಂಡ್ಸ್. ಇವಾಗ ಕುದ್ದಾಯಿತು, ಇವಾಗ ತೆಗೆದಿಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಇಷ್ಟೇ ನೋಡಿ, ಅದರಲ್ಲಿ ತೆಗಿತಾಯಿದ್ರು, ನಾನೇ ಬೇಡ ಅಂತ ಹೇಳಿದ್ದೀನಿ ಫ್ರೆಂಡ್ಸ್. ತೆಗೆದಿಟ್ರೆ ಸ್ವಲ್ಪ ಅಂದರೆ ಅದು ನೋಡಿದ್ರೆ ದೊಡ್ಡದಿದೆ, ಅದು ಚಿಕ್ಕ ಬೊಗಣೆಯಲ್ಲಿ ಅಂದರೆ ಜಾಸ್ತಿ ಆಗುತ್ತಲ್ಲ, ಸುಮ್ಮನೆ ವೇಸ್ಟು. ನೋಡಿ ಎಲ್ಲ ಕೆಲಸ ಆದಮೇಲೆ ನಾನು ಮನೆಗೆ ಬರೋ ಟೈಮಲ್ಲಿ ಈ ಥರ ಮಳೆ ಬಡೀತಾಯಿತ್ತು ನೋಡಿ ಫ್ರೆಂಡ್ಸ್. ನನಗೆ 5 ಗಂಟೆಗೆ ಬಿಟ್ಟಿದ್ರಲ್ಲ, ನಾನು ಮನೆಗೆ ಹೋಗಬೇಕು ಅನ್ನೋಷ್ಟರಲ್ಲಿ ಮಳೆಯಲ್ಲೇ ಬಂದೆ ಫ್ರೆಂಡ್ಸ್. ಮಳೆಯಲ್ಲೇ ಮನೆಗೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ, ನಿಮಗೂ ಗೊತ್ತಾಗಬೇಕು. ಮಳೆ ತುಂಬ ಅಂದರೆ ತುಂಬ, ಎಷ್ಟು ಮಧ್ಯಾಹ್ನದಿಂದ ಮಳೆ ಬರ್ತಾಯಿದೆ ಫ್ರೆಂಡ್ಸು. ನಾನು ಮಳೆಯಲ್ಲೇ ಬಂದುಬಿಟ್ಟು ನಿಮಗೆ ಮನೆಯಲ್ಲಿಂದ ರೂಮಿಂದ ಮೇಲೇನು ಫಸ್ಟ್ ಫ್ಲೋರ್ ಮೇಲೆ ಇದ್ದೀನಲ್ಲ ನಾನು, ಅಲ್ಲಿಂದ ವೀಡಿಯೋ ಶೂಟ್ ಮಾಡಿದ್ದೀನಿ ನೋಡಿ. ನಿಮ್ಮ ಕಡೆ ಮಳೆ ಬರ್ತಾಯಿದೆಯಾ ಇಲ್ಲ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ
ಇನ್ನೂ ಹೊಸ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್. ಹಾಗೆ ಹೊಸದಾಗಿ ನೋಡೋರು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹೊಸದಾಗಿ ನೋಡೋರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮಗೆ ಈ ವಿಡಿಯೋದ ಬಗ್ಗೆ ನನಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಎಷ್ಟು ಮಳೆ ಜೋರು ಬಡಿತಾ ಇದೆ ಅಂದರೆ ಅಲ್ಲಿ ಇದ್ದು ಬದ್ದ ಎಲ್ಲ ಮನೆ, ಕಾರ್ ಎಲ್ಲ ಕ್ಲೀನ್ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್. ಅಂದರೆ ಸ್ವಲ್ಪ 3 ದಿವಸ ತುಫಾನ್ ಇದೆ ಅಂತ ಫ್ರೆಂಡ್ಸ್. 3 ದಿವಸ, ಕೇವಲ 3 ದಿವಸ ಕಂಟಿನ್ಯೂ ಇರುತ್ತಂತೆ. ಎಲ್ಲರ ಕಡೆ ಚಳಿ ಮತ್ತು ಬಿಸಿಲು ಇದೆ, ನಮ್ಮ ಕಡೆ ನೋಡಿ ಮಳೆ ಹೆಂಗೆ ಬಡಿತಾ ಇದೆ. ಇವತ್ತು ನಾಳೆದ್ದು ಕೂಡ ಹೇಳ್ತೀನಿ ಫ್ರೆಂಡ್ಸ್, ನಾಳೆ ಎಷ್ಟು ಮಳೆ ಇದೆ ಅದು ಕೂಡ ಜಾಸ್ತಿನೇ ಇದೆ ಅಂತೆ ನಾಳೆದು. ನಮ್ಮದು ಮೆಟ್ಲುಗಳು ನೋಡಿ ಫ್ರೆಂಡ್ಸ್ ಹೆಂಗಿದ್ದಾವೆ, ಕಾಲು ಜಾರಿದ್ರೆ ಸೀದಾ ಕಾಲು ಕೈ ಎಲ್ಲ ಮುರಿದು ಢಮಾರ ಆಗೋಗ್ಬಿಡುತ್ತೆ ಫ್ರೆಂಡ್ಸ್, ಆ ಥರ ಚಿಡಿಗಳಿದ್ದಾವೆ. ಸ್ಟಾರ್ಟಿಂಗಲ್ಲಿ ನಮ್ಮ ಮನೆಗೆ ಬರೋರು ತುಂಬ ಭಯದಿಂದ ಬರ್ತಾರೆ ಫ್ರೆಂಡ್ಸ್. ನಿಜ ಹೇಳ್ಬೇಕಂದ್ರೆ ತುಂಬ ಭಯ ಆಗುತ್ತೆ, ನೋಡ್ಕೊಂಡು ಬರಬೇಕಷ್ಟೇ. ಅಂದರೆ ರೂಢಿ ಇದ್ದವರು ಬರಬೇಕು ಅಷ್ಟೇ. ಓಕೆನಾ ಫ್ರೆಂಡ್ಸ್, ಬಾಯ್. ರೂಮಲ್ಲಿ ಹೋಗ್ತಾಯಿದ್ದೀನಿ. ರೂಮಲ್ಲಿ ಹೋಗೋದಕ್ಕಿಂತ ಮುಂಚೆ ನಮ್ಮ ಪಕ್ಕ ರೂಮಲ್ಲಿ ನೋಡಿ ಹೆಂಗೆ ಬಡಿತಾ ಇದೆ. ನಮ್ಮ ಮನಿ ಪ್ಲ್ಯಾಂಟ್ ಕೂಡ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾಯಿದೆ ನೋಡಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೊಂದು ವಿಡಿಯೋದಿಂದ ಸಿಗ್ತೀನಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಬಾಯ್ ಫ್ರೆಂಡ್ಸ್, ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ.